ಇನ್ನು ಮತ್ತೊಂದು ಕಡೆ ಪಾಕಿಸ್ತಾನದ ಭಾರಿ ಬೆಸ್ಟ್ ಫ್ರೆಂಡ್ ಚೀನಾ ಏನು ಮಾಡ್ತಾ ಇದೆ? ಚೀನಾ ಪಾಕಿಸ್ತಾನಕ್ಕೆ ಒಂದಷ್ಟು ಸಾಲ ಕೊಟ್ಟಿದೆ. ಆದರೆ ಚೀನಾದ ಸಾಲದ ಸುಳಿ ಹೇಗಿದೆ ನೋಡ್ತಾ ಹೋಗೋದಾದ್ರೆ, ಚೀನಾ ಬಿಟ್ಟರೆ ಈ ಸಾಲ ಕೊಡೋ ವಿಚಾರದಲ್ಲಿ ಬೇರೆ ದಿಕ್ಕಿಲ್ಲ. ಕೊಟ್ಟಿರೋ IMF ಫಂಡ್ ಯಾವ ಮೂಲೆಗೂ ಸಾಕಾಗಲ್ಲ. ಹಾಗಾಗಿ ಚೀನಾದಿಂದ ಹಲವು ಬಗೆಯಲ್ಲಿ ಪ್ರಯೋಜನಗಳನ್ನು ಪಾಕಿಸ್ತಾನ ಪಡ್ಕೊಳ್ತಾನೆ ಇದೆ. ಪಾಕ್ ಸಂಕಷ್ಟಕ್ಕೆ ಸಿಲುಕಿದ್ರೆ ಚೀನಾ ಸಹಾಯ ಮಾಡುತ್ತೆ. ಕೇಳಿದಾಗಲೆಲ್ಲ ಪಾಕಿಸ್ತಾನಕ್ಕೆ ಚೀನಾ ಸಾಲ ಕೊಡುತ್ತೆ. ಯಾಕಂತಂದರೆ ಚೀನಾಕ್ಕೆ ಸಮುದ್ರ ಮಾರ್ಗ ಅಥವಾ ಮಿಲಿಟರಿ ಪೋಸ್ಟ್ ಹಾಕೋದಕ್ಕೆ ಅಥವಾ ರಸ್ತೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ, ಸಮುದ್ರದ ಮುಖಾಂತರ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಸಹಾಯ ಮಾಡುತ್ತೆ. ಅದು ಅಫ್ಘಾನ್ದ ಬಂದರುಗಳಿರ್ಬೋದು ಅಥವಾ ಮತ್ತೊಂದು ಮಾರ್ಗಗಳಿರ್ಬೋದು, ಅದೆಲ್ಲ ವಿಚಾರದಲ್ಲಿ. ಆದರೆ ಚೀನಾದ ಸಾಲಕ್ಕೆ ಮನೆ ಹಾಳು ಬಡ್ಡಿ ಕಟ್ಟಲೇಬೇಕು. ಬಡ್ಡಿ ಎಲ್ಲೂ ಹೋಗಲ್ಲ, ಕಟ್ಟಲೇಬೇಕು ಪಾಕಿಸ್ತಾನ. 2024 ಅಂತ್ಯಕ್ಕೆ $28.7 ಬಿಲಿಯನ್ ಸಾಲವನ್ನು ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿದೆ. 2.42 ಲಕ್ಷ ಕೋಟಿಯಷ್ಟು ಒಟ್ಟು ಚೀನಾ ಕೊಟ್ಟಿರ್ತಕ್ಕಂಥ ಸಾಲ ಪಾಕಿಸ್ತಾನಕ್ಕೆ. ರಸ್ತೆ, ಬಂದರು, ವಿದ್ಯುತ್ ಉತ್ಪಾದನೆ ಎಲ್ಲ ಕೆಲಸಗಳಿಗೂ ಕೂಡ ಚೀನಾ ಸಾಲ ಕೊಟ್ಟಿದೆ. ಚೀನಾ ಸಾಲ ಕೊಟ್ಟರೆ ಹಲವು ವಿಚಾರಗಳಲ್ಲಿ ಚೀನಾ ಹೇಳ್ದಾಗ ಕೇಳಬೇಕಾಗತ್ತೆ ಪಾಕಿಸ್ತಾನ. ಪಾಕ್ನಲ್ಲೇ ವಿದ್ಯುತ್ ಉತ್ಪಾದಿಸಿ ಪಾಕ್ಗೆ ಮಾರುತ್ತೆ ಚೀನಾ. ಎಂಥ ಕೆಲಸ ಮಾಡುತ್ತೆ ನೋಡಿ. ಚೀನಾ ಡಾಲರ್ ಬದಲು ಯುವಾನ್ನಲ್ಲೇ ಸಾಲ ಕೊಡುತ್ತೆ. ಪಾಕಿಸ್ತಾನ ಬಳಸುವ ಬಹುತೇಕ ಶಸ್ತ್ರಾಸ್ತ್ರ ಚೀನಾ ಕೊಟ್ಟಿರುವಂಥದ್ದು. ಯಾವ ರೀತಿ ಆಪರೇಷನ್ ಸಿಂಧೂರ ಟೈಮಲ್ಲಿ ಟುಸ್ ಪಟಾಕಿ ಆಯಿತು ನೋಡಿದ್ವಿ. ಪಾಕ್ ಬಳಿ ಇರೋ 81% ಶಸ್ತ್ರಾಸ್ತ್ರಗಳು ಚೀನಾನೇ ನೀಡಿದ್ದು. ಆಪರೇಷನ್ ಸಿಂಧೂರ್ ವೇಳೆ ಚೀನಿ ಶಸ್ತ್ರಾಸ್ತ್ರಗಳು ಚಿಂದಿಯಾಗಿದ್ವು. ಅದೇ ಕಾರಣಕ್ಕೆ ಈಗ ಪಾಕಿಸ್ತಾನ ಜರ್ಮನಿ ಕಡೆ ನೋಡ್ತಾ ಇದೆ. ಆದರೆ ಜರ್ಮನಿ ಬಿಟ್ಟಿಯಾಗಿ ಯಾವ ಶಸ್ತ್ರಾಸ್ತ್ರಗಳನ್ನು ಕೊಡಲ್ಲ. ಯಾಕಂದ್ರೆ ಅವು ಟುಸ್ಪಟಾಕಿ ಅಲ್ಲ. ಹಾಗಾಗಿ ಬಿಟ್ಟಿಯಾಗಿ ಏನೂ ಕೊಡಲ್ಲ. ಹಾಗಾಗಿ ಹಳೆಗಂಡನ ಪಾದ್ವೆ ಗತಿ ಅಂತ ಚೀನಾದತ್ತ ಮತ್ತೆ ಪಾಕ್ ಮುಖ ಮಾಡಿದೆ. ಇನ್ನು ಮತ್ತೊಂದು ಕಡೆ ಪಾಕಿಸ್ತಾನದ ಭಾರಿ ಬೆಸ್ಟ್ ಫ್ರೆಂಡ್ ಚೀನಾ ಏನು ಮಾಡ್ತಾ ಇದೆ? ಚೀನಾ ಪಾಕಿಸ್ತಾನಕ್ಕೆ ಒಂದಷ್ಟು ಸಾಲ ಕೊಟ್ಟಿದೆ. ಆದರೆ ಚೀನಾದ ಸಾಲದ ಸುಳಿ ಹೇಗಿದೆ ನೋಡ್ತಾ ಹೋಗೋದಾದ್ರೆ, ಚೀನಾ ಬಿಟ್ಟರೆ ಈ ಸಾಲ ಕೊಡೋ ವಿಚಾರದಲ್ಲಿ ಬೇರೆ ದಿಕ್ಕಿಲ್ಲ. ಕೊಟ್ಟಿರೋ IMF ಫಂಡ್ ಯಾವ ಮೂಲೆಗೂ ಸಾಕಾಗಲ್ಲ. ಹಾಗಾಗಿ ಚೀನಾದಿಂದ ಹಲವು ಬಗೆಯಲ್ಲಿ ಪ್ರಯೋಜನಗಳನ್ನು ಪಾಕಿಸ್ತಾನ ಪಡ್ಕೊಳ್ತಾನೆ ಇದೆ. ಪಾಕ್ ಸಂಕಷ್ಟಕ್ಕೆ ಸಿಲುಕಿದ್ರೆ ಚೀನಾ ಸಹಾಯ ಮಾಡುತ್ತೆ. ಕೇಳಿದಾಗಲೆಲ್ಲ ಪಾಕಿಸ್ತಾನಕ್ಕೆ ಚೀನಾ ಸಾಲ ಕೊಡುತ್ತೆ. ಯಾಕಂತಂದರೆ ಚೀನಾಕ್ಕೆ ಸಮುದ್ರ ಮಾರ್ಗ ಅಥವಾ ಮಿಲಿಟರಿ ಪೋಸ್ಟ್ ಹಾಕೋದಕ್ಕೆ ಅಥವಾ ರಸ್ತೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ, ಸಮುದ್ರದ ಮುಖಾಂತರ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಸಹಾಯ ಮಾಡುತ್ತೆ. ಅದು ಅಫ್ಘಾನ್ದ ಬಂದರುಗಳಿರ್ಬೋದು ಅಥವಾ ಮತ್ತೊಂದು ಮಾರ್ಗಗಳಿರ್ಬೋದು, ಅದೆಲ್ಲ ವಿಚಾರದಲ್ಲಿ. ಆದರೆ ಚೀನಾದ ಸಾಲಕ್ಕೆ ಮನೆ ಹಾಳು ಬಡ್ಡಿ ಕಟ್ಟಲೇಬೇಕು. ಬಡ್ಡಿ ಎಲ್ಲೂ ಹೋಗಲ್ಲ, ಕಟ್ಟಲೇಬೇಕು ಪಾಕಿಸ್ತಾನ. 2024 ಅಂತ್ಯಕ್ಕೆ $28.7 ಬಿಲಿಯನ್ ಸಾಲವನ್ನು ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿದೆ. 2.42 ಲಕ್ಷ ಕೋಟಿಯಷ್ಟು ಒಟ್ಟು ಚೀನಾ ಕೊಟ್ಟಿರ್ತಕ್ಕಂಥ ಸಾಲ ಪಾಕಿಸ್ತಾನಕ್ಕೆ. ರಸ್ತೆ, ಬಂದರು, ವಿದ್ಯುತ್ ಉತ್ಪಾದನೆ ಎಲ್ಲ ಕೆಲಸಗಳಿಗೂ ಕೂಡ ಚೀನಾ ಸಾಲ ಕೊಟ್ಟಿದೆ. ಚೀನಾ ಸಾಲ ಕೊಟ್ಟರೆ ಹಲವು ವಿಚಾರಗಳಲ್ಲಿ ಚೀನಾ ಹೇಳ್ದಾಗ ಕೇಳಬೇಕಾಗತ್ತೆ ಪಾಕಿಸ್ತಾನ. ಪಾಕ್ನಲ್ಲೇ ವಿದ್ಯುತ್ ಉತ್ಪಾದಿಸಿ ಪಾಕ್ಗೆ ಮಾರುತ್ತೆ ಚೀನಾ. ಎಂಥ ಕೆಲಸ ಮಾಡುತ್ತೆ ನೋಡಿ. ಚೀನಾ ಡಾಲರ್ ಬದಲು ಯುವಾನ್ನಲ್ಲೇ ಸಾಲ ಕೊಡುತ್ತೆ. ಪಾಕಿಸ್ತಾನ ಬಳಸುವ ಬಹುತೇಕ ಶಸ್ತ್ರಾಸ್ತ್ರ ಚೀನಾ ಕೊಟ್ಟಿರುವಂಥದ್ದು. ಯಾವ ರೀತಿ ಆಪರೇಷನ್ ಸಿಂಧೂರ ಟೈಮಲ್ಲಿ ಟುಸ್ ಪಟಾಕಿ ಆಯಿತು ನೋಡಿದ್ವಿ. ಪಾಕ್ ಬಳಿ ಇರೋ 81% ಶಸ್ತ್ರಾಸ್ತ್ರಗಳು ಚೀನಾನೇ ನೀಡಿದ್ದು. ಆಪರೇಷನ್ ಸಿಂಧೂರ್ ವೇಳೆ ಚೀನಿ ಶಸ್ತ್ರಾಸ್ತ್ರಗಳು ಚಿಂದಿಯಾಗಿದ್ವು. ಅದೇ ಕಾರಣಕ್ಕೆ ಈಗ ಪಾಕಿಸ್ತಾನ ಜರ್ಮನಿ ಕಡೆ ನೋಡ್ತಾ ಇದೆ. ಆದರೆ ಜರ್ಮನಿ ಬಿಟ್ಟಿಯಾಗಿ ಯಾವ ಶಸ್ತ್ರಾಸ್ತ್ರಗಳನ್ನು ಕೊಡಲ್ಲ. ಯಾಕಂದ್ರೆ ಅವು ಟುಸ್ಪಟಾಕಿ ಅಲ್ಲ. ಹಾಗಾಗಿ ಬಿಟ್ಟಿಯಾಗಿ ಏನೂ ಕೊಡಲ್ಲ. ಹಾಗಾಗಿ ಹಳೆಗಂಡನ ಪಾದ್ವೆ ಗತಿ ಅಂತ ಚೀನಾದತ್ತ ಮತ್ತೆ ಪಾಕ್ ಮುಖ ಮಾಡಿದೆ. ಇನ್ನು ಮತ್ತೊಂದು ಕಡೆ ಪಾಕಿಸ್ತಾನದ ಭಾರಿ ಬೆಸ್ಟ್ ಫ್ರೆಂಡ್ ಚೀನಾ ಏನು ಮಾಡ್ತಾ ಇದೆ? ಚೀನಾ ಪಾಕಿಸ್ತಾನಕ್ಕೆ ಒಂದಷ್ಟು ಸಾಲ ಕೊಟ್ಟಿದೆ. ಆದರೆ ಚೀನಾದ ಸಾಲದ ಸುಳಿ ಹೇಗಿದೆ ನೋಡ್ತಾ ಹೋಗೋದಾದ್ರೆ, ಚೀನಾ ಬಿಟ್ಟರೆ ಈ ಸಾಲ ಕೊಡೋ ವಿಚಾರದಲ್ಲಿ ಬೇರೆ ದಿಕ್ಕಿಲ್ಲ. ಕೊಟ್ಟಿರೋ IMF ಫಂಡ್ ಯಾವ ಮೂಲೆಗೂ ಸಾಕಾಗಲ್ಲ. ಹಾಗಾಗಿ ಚೀನಾದಿಂದ ಹಲವು ಬಗೆಯಲ್ಲಿ ಪ್ರಯೋಜನಗಳನ್ನು ಪಾಕಿಸ್ತಾನ ಪಡ್ಕೊಳ್ತಾನೆ ಇದೆ. ಪಾಕ್ ಸಂಕಷ್ಟಕ್ಕೆ ಸಿಲುಕಿದ್ರೆ ಚೀನಾ ಸಹಾಯ ಮಾಡುತ್ತೆ. ಕೇಳಿದಾಗಲೆಲ್ಲ ಪಾಕಿಸ್ತಾನಕ್ಕೆ ಚೀನಾ ಸಾಲ ಕೊಡುತ್ತೆ. ಯಾಕಂತಂದರೆ ಚೀನಾಕ್ಕೆ ಸಮುದ್ರ ಮಾರ್ಗ ಅಥವಾ ಮಿಲಿಟರಿ ಪೋಸ್ಟ್ ಹಾಕೋದಕ್ಕೆ ಅಥವಾ ರಸ್ತೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ, ಸಮುದ್ರದ ಮುಖಾಂತರ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಸಹಾಯ ಮಾಡುತ್ತೆ.
ಅದು ಅಫ್ಘಾನ್ದ ಬಂದರುಗಳಿರ್ಬೋದು ಅಥವಾ ಮತ್ತೊಂದು ಮಾರ್ಗಗಳಿರ್ಬೋದು, ಅದೆಲ್ಲ ವಿಚಾರದಲ್ಲಿ. ಆದರೆ ಚೀನಾದ ಸಾಲಕ್ಕೆ ಮನೆ ಹಾಳು ಬಡ್ಡಿ ಕಟ್ಟಲೇಬೇಕು, ಬಡ್ಡಿ ಎಲ್ಲೂ ಹೋಗಲ್ಲ, ಕಟ್ಟಲೇಬೇಕು ಪಾಕಿಸ್ತಾನ. 2024ರ ಅಂತ್ಯಕ್ಕೆ $28.7 ಬಿಲಿಯನ್ ಸಾಲವನ್ನು ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿದೆ. 2.42 ಲಕ್ಷ ಕೋಟಿಯಷ್ಟು ಒಟ್ಟು ಚೀನಾ ಕೊಟ್ಟಿರ್ತಕ್ಕಂಥ ಸಾಲ ಪಾಕಿಸ್ತಾನಕ್ಕೆ. ರಸ್ತೆ, ಬಂದರು, ವಿದ್ಯುತ್ ಉತ್ಪಾದನೆ ಎಲ್ಲ ಕೆಲಸಗಳಿಗೂ ಕೂಡ ಚೀನಾ ಸಾಲ ಕೊಟ್ಟಿದೆ. ಚೀನಾ ಸಾಲ ಕೊಟ್ಟರೆ ಹಲವು ವಿಚಾರಗಳಲ್ಲಿ ಚೀನಾ ಹೇಳ್ದಾಗ ಕೇಳಬೇಕಾಗತ್ತೆ ಪಾಕಿಸ್ತಾನ. ಪಾಕ್ನಲ್ಲೇ ವಿದ್ಯುತ್ ಉತ್ಪಾದಿಸಿ ಪಾಕ್ಗೆ ಮಾರುತ್ತೆ ಚೀನಾ. ಎಂಥ ಕೆಲಸ ಮಾಡುತ್ತೆ ನೋಡಿ. ಚೀನಾ ಡಾಲರ್ ಬದಲು ಯುವಾನ್ನಲ್ಲೇ ಸಾಲ ಕೊಡುತ್ತೆ. ಪಾಕಿಸ್ತಾನ ಬಳಸುವ ಬಹುತೇಕ ಶಸ್ತ್ರಾಸ್ತ್ರ ಚೀನಾ ಕೊಟ್ಟಿರುವಂಥದ್ದು. ಯಾವ ರೀತಿ ಆಪರೇಷನ್ ಸಿಂಧೂರ ಟೈಮಲ್ಲಿ ಟುಸ್ ಪಟಾಕಿ ಆಯಿತು ನೋಡಿದ್ವಿ. ಪಾಕ್ ಬಳಿ ಇರೋ 81% ಶಸ್ತ್ರಾಸ್ತ್ರಗಳು ಚೀನಾನೇ ನೀಡಿದ್ದು. ಆಪರೇಷನ್ ಸಿಂಧೂರ್ ವೇಳೆ ಚೀನಿ ಶಸ್ತ್ರಾಸ್ತ್ರಗಳು ಚಿಂದಿಯಾಗಿದ್ವು. ಅದೇ ಕಾರಣಕ್ಕೆ ಈಗ ಪಾಕಿಸ್ತಾನ ಜರ್ಮನಿ ಕಡೆ ನೋಡ್ತಾ ಇದೆ. ಆದರೆ ಜರ್ಮನಿ ಬಿಟ್ಟಿಯಾಗಿ ಯಾವ ಶಸ್ತ್ರಾಸ್ತ್ರಗಳನ್ನು ಕೊಡಲ್ಲ, ಯಾಕಂದ್ರೆ ಅವು ಟುಸ್ಪಟಾಕಿ ಅಲ್ಲ. ಹಾಗಾಗಿ ಬಿಟ್ಟಿಯಾಗಿ ಏನೂ ಕೊಡಲ್ಲ. ಹಾಗಾಗಿ ಹಳೆಗಂಡನ ಪಾದ್ವೆ ಗತಿ ಅಂತ ಚೀನಾದತ್ತ ಮತ್ತೆ ಪಾಕ್ ಮುಖ ಮಾಡಿದೆ. ಇನ್ನು ಮತ್ತೊಂದು ಕಡೆ ಪಾಕಿಸ್ತಾನದ ಭಾರಿ ಬೆಸ್ಟ್ ಫ್ರೆಂಡ್ ಚೀನಾ ಏನು ಮಾಡ್ತಾ ಇದೆ? ಚೀನಾ ಪಾಕಿಸ್ತಾನಕ್ಕೆ ಒಂದಷ್ಟು ಸಾಲ ಕೊಟ್ಟಿದೆ. ಆದರೆ ಚೀನಾದ ಸಾಲದ ಸುಳಿ ಹೇಗಿದೆ ನೋಡ್ತಾ ಹೋಗೋದಾದ್ರೆ, ಚೀನಾ ಬಿಟ್ಟರೆ ಈ ಸಾಲ ಕೊಡೋ ವಿಚಾರದಲ್ಲಿ ಬೇರೆ ದಿಕ್ಕಿಲ್ಲ. ಕೊಟ್ಟಿರೋ IMF ಫಂಡ್ ಯಾವ ಮೂಲೆಗೂ ಸಾಕಾಗಲ್ಲ. ಹಾಗಾಗಿ ಚೀನಾದಿಂದ ಹಲವು ಬಗೆಯಲ್ಲಿ ಪ್ರಯೋಜನಗಳನ್ನು ಪಾಕಿಸ್ತಾನ ಪಡ್ಕೊಳ್ತಾನೆ ಇದೆ. ಪಾಕ್ ಸಂಕಷ್ಟಕ್ಕೆ ಸಿಲುಕಿದ್ರೆ ಚೀನಾ ಸಹಾಯ ಮಾಡುತ್ತೆ. ಕೇಳಿದಾಗಲೆಲ್ಲ ಪಾಕಿಸ್ತಾನಕ್ಕೆ ಚೀನಾ ಸಾಲ ಕೊಡುತ್ತೆ. ಯಾಕಂತಂದರೆ ಚೀನಾಕ್ಕೆ ಸಮುದ್ರ ಮಾರ್ಗ ಅಥವಾ ಮಿಲಿಟರಿ ಪೋಸ್ಟ್ ಹಾಕೋದಕ್ಕೆ ಅಥವಾ ರಸ್ತೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ, ಸಮುದ್ರದ ಮುಖಾಂತರ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಸಹಾಯ ಮಾಡುತ್ತೆ. ಅದು ಅಫ್ಘಾನ್ದ ಬಂದರುಗಳಿರ್ಬೋದು ಅಥವಾ ಮತ್ತೊಂದು ಮಾರ್ಗಗಳಿರ್ಬೋದು, ಅದೆಲ್ಲ ವಿಚಾರದಲ್ಲಿ. ಆದರೆ ಚೀನಾದ ಸಾಲಕ್ಕೆ ಮನೆ ಹಾಳು ಬಡ್ಡಿ ಕಟ್ಟಲೇಬೇಕು, ಬಡ್ಡಿ ಎಲ್ಲೂ ಹೋಗಲ್ಲ, ಕಟ್ಟಲೇಬೇಕು ಪಾಕಿಸ್ತಾನ. 2024ರ ಅಂತ್ಯಕ್ಕೆ $28.7 ಬಿಲಿಯನ್ ಸಾಲವನ್ನು ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿದೆ. 2.42 ಲಕ್ಷ ಕೋಟಿಯಷ್ಟು ಒಟ್ಟು ಚೀನಾ ಕೊಟ್ಟಿರ್ತಕ್ಕಂಥ ಸಾಲ ಪಾಕಿಸ್ತಾನಕ್ಕೆ. ರಸ್ತೆ, ಬಂದರು, ವಿದ್ಯುತ್ ಉತ್ಪಾದನೆ ಎಲ್ಲ ಕೆಲಸಗಳಿಗೂ ಕೂಡ ಚೀನಾ ಸಾಲ ಕೊಟ್ಟಿದೆ. ಚೀನಾ ಸಾಲ ಕೊಟ್ಟರೆ ಹಲವು ವಿಚಾರಗಳಲ್ಲಿ ಚೀನಾ ಹೇಳ್ದಾಗ ಕೇಳಬೇಕಾಗತ್ತೆ ಪಾಕಿಸ್ತಾನ. ಪಾಕ್ನಲ್ಲೇ ವಿದ್ಯುತ್ ಉತ್ಪಾದಿಸಿ ಪಾಕ್ಗೆ ಮಾರುತ್ತೆ ಚೀನಾ. ಎಂಥ ಕೆಲಸ ಮಾಡುತ್ತೆ ನೋಡಿ. ಚೀನಾ ಡಾಲರ್ ಬದಲು ಯುವಾನ್ನಲ್ಲೇ ಸಾಲ ಕೊಡುತ್ತೆ. ಪಾಕಿಸ್ತಾನ ಬಳಸುವ ಬಹುತೇಕ ಶಸ್ತ್ರಾಸ್ತ್ರ ಚೀನಾ ಕೊಟ್ಟಿರುವಂಥದ್ದು. ಯಾವ ರೀತಿ ಆಪರೇಷನ್ ಸಿಂಧೂರ ಟೈಮಲ್ಲಿ ಟುಸ್ ಪಟಾಕಿ ಆಯಿತು ನೋಡಿದ್ವಿ. ಪಾಕ್ ಬಳಿ ಇರೋ 81% ಶಸ್ತ್ರಾಸ್ತ್ರಗಳು ಚೀನಾನೇ ನೀಡಿದ್ದು. ಆಪರೇಷನ್ ಸಿಂಧೂರ್ ವೇಳೆ ಚೀನಿ ಶಸ್ತ್ರಾಸ್ತ್ರಗಳು ಚಿಂದಿಯಾಗಿದ್ವು. ಅದೇ ಕಾರಣಕ್ಕೆ ಈಗ ಪಾಕಿಸ್ತಾನ ಜರ್ಮನಿ ಕಡೆ ನೋಡ್ತಾ ಇದೆ. ಆದರೆ ಜರ್ಮನಿ ಬಿಟ್ಟಿಯಾಗಿ ಯಾವ ಶಸ್ತ್ರಾಸ್ತ್ರಗಳನ್ನು ಕೊಡಲ್ಲ, ಯಾಕಂದ್ರೆ ಅವು ಟುಸ್ಪಟಾಕಿ ಅಲ್ಲ. ಹಾಗಾಗಿ ಬಿಟ್ಟಿಯಾಗಿ ಏನೂ ಕೊಡಲ್ಲ. ಹಾಗಾಗಿ ಹಳೆಗಂಡನ ಪಾದ್ವೆ ಗತಿ ಅಂತ ಚೀನಾದತ್ತ ಮತ್ತೆ ಪಾಕ್ ಮುಖ ಮಾಡಿದೆ.